दौड़ के आओ। क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के जाइए। ಮೊಹಸಿನ್ ಎ ಆತಮ ಮಿಷನ್ ವತಿಯಿಂದ ಅಸ್ಕರಿ ಶೈಕ್ಷಣಿಕ ಸೇವೆ ಅಡಿಯಲ್ಲಿ SSLCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆ ಹೊಂದಿದ ಒಟ್ಟು 45 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಂದು ಏರ್ಪಡಿಸಿದ್ದರು. ಇಂತಹ ಒಂದು ಕಾರ್ಯಕ್ರಮ ಮುಂಡಗೋಡ ತಾಲೂಕಿನ ಇತಿಹಾಸದಲ್ಲಿ ಪ್ರಥಮ ಎಂಬ ಹೆಗ್ಗಳಿಕೆಯನ್ನು ಮೊಹಸಿನ್ ಎ ಆತಮ ಮಿಷನ್ ಪಡೆದುಕೊಂಡಿದೆ. ಇವರ ಈ ಕಾರ್ಯಕ್ರಮವು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಶಂಕರಗೌಡಿ ಉದ್ಘಾಟಿಸಿದರು. ಹುಬ್ಬಳ್ಳಿಯ ಮೊಹಸಿನ್ ಎ ಆತಮ ಮಿಷನ್ನಿನ ಅಧ್ಯಕ್ಷರಾದ ಮೊಹಮ್ಮದ ಶಿಂಗೋಟಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ರಹಿಮಾ ಕುಂಕೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮನ್ ಜಿ, ಫಿಯಸ್ತಾ ಪರಶುರಾಮ್ ಮಿರ್ಜಗಿ, ಶಕೀಲ್ ಅಹ್ಮದ್ ಖಾಜಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಗೌಸ್ ಮಕಾನದಾರ ಮತ್ತು ಅಹ್ಮದರ್ಜಾ ಪಠಾಣ, ಪಿಎಂ ಪೋಷಣ ಅಭಿಯಾನದ ಸಹಾಯಕ ನಿರ್ದೇಶಕ ರಫೀಕ್ ಸಾಬಾ, ಮೀರಾ ನಾಯಕ್, ಬಿಆರ್ಸಿ ಸಮನ್ವಾಧಿಕಾರಿ ಡಾ ರಮೇಶ್ ಅಂಬಿಗೇರ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುಭಾಸ ಡೋರಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಕುಲಕರ್ಣಿ, ಶಿಕ್ಷಣ ಸಂಯೋಜಕರಾದ ಪಾಂಡುರಂಗ ಟಿಕ್ಕೋಜಿ, ವಕೀಲರಾದ ಮಹಮ್ಮದ ಸಲೀಂ ನಂದಿಕಟ್ಟಿ, ಆದಿಲ್ ಶಾ, ಹೈದರ್ ಖಾನ ಪಠಾಣ, ಮಹಮ್ಮದ ಗೌಸ್ ದುಂಡಶಿ, ಮಹಮ್ಮದ ಹುಸೇನ್ ಶೇಖ್, ಮಕಬೂಲ ಮಿರ್ಚೋಣಿ, ಮಹಮ್ಮದ ಪೀರಲಡ್ಡು ಪೀರ, ಬಿಆರ್ಪಿ ನಾಗರಾಜ ನಾಯಕ, ಮಾನಸಿಂಗ ರಾಠೋಡ, ನೂರ ಬೇಗ, ಮೊಹಸಿನ್ ಎ ಆತಮ ಮಿಷನ್ನಿನ ಪದಾಧಿಕಾರಿಗಳು ಸದಸ್ಯರು ಇದ್ದರು. जो शहीद हुए हैं उनकी ज़रा याद करो कुर्बानी, ज़रा याद करो कुर्बानी। जय हिंद, जय हिंद, जय हिंद, जय 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 हिंद। ಓವರಾಲ್ ಸಾಮಾಜಿಕ ಬಂತು, ಶೈಕ್ಷಣಿಕ ಬಂತು, ಆರ್ಥಿಕವಾಗಿ ಬಂತು, ಎಲ್ಲದರಲ್ಲೂ ಸಹ ತನ್ನ ಕೈಲಾದಂತ ಸಹಾಯ ಮತ್ತು ಉತ್ತೇಜನ, ಈ ವಿದ್ಯಾರ್ಥಿಗಳಿಗೆ ಉತ್ತೇಜನ, ಬಡವರಿಗೆ ಬದುಕಲಕ್ಕ, ಉಪಜೀವನ ಮಾಡಕ್ಕ ಸಾಮಗ್ರಿಗಳು, ಇದೆಲ್ಲ ಕೊಟ್ಟು ಬರ್ತಾರೆ ಅಂದ್ರೆ ಸಂತೋಷ ಆಗ್ತದೆ. ಇದರಿಂದ ಇನ್ನೊಬ್ಬರಿಗೂ ಇನ್ಸ್ಪೈರ್ ಆಗ್ತದೆ. ಎಷ್ಟೋ ಜನ ನಿರ್ಗತಿಕರಾದ ಸಮಾಜದಲ್ಲಿ, ಎಷ್ಟೋ ಜನ ಶೈಕ್ಷಣಿಕವಾಗಿ ಹಿಂದುಳಿದಾರ, ಶಿಕ್ಷಣ ಸಿಗದೆ ವಿದ್ಯಾರ್ಥಿಗಳು SSLC ಮಟ್ಟ ಓದಿ, PUC ಮಟ್ಟ ಓದಿ ಶಿಕ್ಷಣ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಅಂತ ಮೊಟಕುಗೊಳಿಸಿದಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಮಾಜದಲ್ಲಿ ಅತ್ಯಂತ ಕಡು ಬಡತನ ಇರತಕ್ಕಂಥ ಜನರನ್ನು ಗುರುತಿಸಿ ಈ ಮೊಹಸಿನ್ ಎ ಆತಮ ಮಿಷನ್ ಅವರಿಗೆ ಆದಂತ ಸಹಾಯವನ್ನು ಮಾಡ್ತಿದ್ದಾರೆ. ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಮಿಷನ್ ಮುಂದಿನ ಒಳ್ಳೆ ಕಾರ್ಯ ಹೆಂಗೆ ಮುಂದುವರಿಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆದ ಅಂತ ಹೇಳಿ ಒಂದು 2-3 ನಿಮಿಷ ಈ ಕಾರ್ಯಕ್ರಮದ ತರ ಇದೆ ಅಂತ ಹೇಳಿ ಆಹ್ವಾನ ಕೊಟ್ಟರು. ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದು ಇವತ್ತಿನ ಕಾರ್ಯಕ್ರಮ ಏನಿದೆ ಅಂತಂದ್ರೆ ಶೈಕ್ಷಣಿಕ ಸೇವೆ, ಅವರು ಅಸ್ಕರಿ ಶೈಕ್ಷಣಿಕ ಸೇವೆ ಏನಿದೆ ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮತ್ತು ಸನ್ಮಾನ ಕಾರ್ಯಕ್ರಮ. ಅವರು ಏನು ಕೆಟಗರಿ ತಗೊಂಡಿದ್ದಾರೆ ಅಂದರೆ ಯಾರು 90% ಮೇಲೆ ಯಾರು ತೆಗೆದಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಅವರು ಸನ್ಮಾನ ಮಾಡ್ತಾರೆ. ಅಂದರೆ ಒಂದು 6-7 ರೀತಿ ಸರ್ವಿಸನ್ನು ಸೇವೆಯನ್ನು ಈ ಮಿಷನ್ ವತಿಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಸೇವೆ. ನೀವು ನೋಡಿ ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಏನೇನು ಬದಲಾವಣೆಗಳು ಆಗಿದ್ದಾವೆ ಅಥವಾ ನಾವು ಈ ಹಂತದಲ್ಲಿ ಇವತ್ತು ಎಲ್ಲ ವೇದಿಕೆ ಮೇಲೆ ಕುತ್ಕೊಂಡಿದ್ದೀವಿ ಅಥವಾ ಎಲ್ಲಕ್ಕೂ ಏನು ಸಾಮಾಜಿಕವಾದ
ಬದಲಾವಣೆ, ಆರ್ಥಿಕ ಬದಲಾವಣೆ, ರಾಜಕೀಯ ಬದಲಾವಣೆ ಎಲ್ಲದಕ್ಕೂ ಮೂಲ ಕಾರಣ ಶಿಕ್ಷಣ. ಶಿಕ್ಷಣ ಇಲ್ಲದೆ ಇದ್ರೆ ನಾವು ಇನ್ನೂ ನಾಗರಿಕ ಸ್ಥಿತಿಯಲ್ಲೇ ಇರ್ತಾ ಇರ್ತೀವಿ. ಶಿಕ್ಷಣವೇ ನಮ್ಮ ಈ ಜಗತ್ತನ್ನ ಇಷ್ಟು ಬದಲಾವಣೆ ಮಾಡಿದ್ರು. ನಮ್ಮ ಮಹಾಪುರುಷರು ಎಲ್ಲ ನೋಡಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು. ಶಿಕ್ಷಣವನ್ನ ಅವರು ಪ್ರತಿಪಾದನೆ ಮಾಡಿದರು. ಬುದ್ಧ, ಬಸವ ಇದ್ರು ಎಲ್ಲರೂ ಜ್ಞಾನಿಗಳಾಗಿರಂತ ಹೇಳಿದ್ರು. ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಜ್ಯೋತಿಬಾ ಫುಲೆ ಆಗಲಿ, ಸಾವಿತ್ರಿಬಾಯಿ ಫುಲೆ ಆಗಲಿ ಅವರು ಆಯ್ದುಕೊಂಡಂಥ ಕ್ಷೇತ್ರ ಯಾವುದಂದ್ರೆ ಶಿಕ್ಷಣ ಶಾಲೆಗಳನ್ನು ಆರಂಭ ಮಾಡಿದರು. ಅಂಬೇಡ್ಕರ್ ಅಂತೂ ತಮ್ಮ 3 ತತ್ವಗಳಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟ ಅದರಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಮಹತ್ವ ಕೊಟ್ಟರು. ಡಾಕ್ಟರ್ ಅಂಬೇಡ್ಕರ್ ಸ್ವತಃ ಅತ್ಯಂತ ಹೆಚ್ಚಿನ ಶಿಕ್ಷಣವನ್ನು ಪಡೆಯುವ ಮೂಲಕ ನಮ್ಮ ದೇಶದಲ್ಲಿ ಎಂಥ ಬದಲಾವಣೆಯನ್ನು ನಾವು ತಂದ್ರು ಅನ್ನೋದು ನಾವು ಈ ಕಾಣ್ತಾ ಇದ್ದೀವಿ. ಹೀಗೆ ಶಿಕ್ಷಣವನ್ನ ಪಡೆದಂತ ವ್ಯಕ್ತಿ ಸ್ವತಃ ತಾನು ಸುಧಾರಣೆ ಆಗ್ತದೆ, ಈ ಸಮಾಜವನ್ನು ಸುಧಾರಣೆ ಮಾಡ್ತಾನೆ. ಆ ಒಂದು ಉದ್ದೇಶದಿಂದ ಈ ಮಿಷನ್ ಶೈಕ್ಷಣಿಕ ಕ್ಷೇತ್ರವನ್ನು ಆಯ್ದುಕೊಂಡು ಈ ರೀತಿಯ ಉತ್ತೇಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಶ್ಲಾಘನೀಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಆಭಾರಿಯಾಗಿ ಈ ಸಂಸ್ಥೆಯನ್ನು ನಾನು ಇವತ್ತು ಪ್ರಶಂಸಿಸ್ತೇನೆ. ಈ ಸಂಸ್ಥೆ ನಿಜವತ್ತು ಇವತ್ತು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಈ ಸಂಸ್ಥೆಯ ಜೊತೆಗೆ ಮಾತನಾಡಿದಾಗ ಎಲ್ಲ ದಾನಿಗಳಿಂದ ಮತ್ತೆ ಸಂಸ್ಥೆಯ ಎಲ್ಲ ಸದಸ್ಯರು ಕೊಡಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಅದು ಪ್ರೋತ್ಸಾಹದಾಯಕವಾಗಿ, ಇದು ಧರ್ಮಾತೀತವಾಗಿರ್ತಕ್ಕಂಥದ್ದು. ಎಲ್ಲ ಧರ್ಮದ ಮಕ್ಕಳಿಗೆ ಇವತ್ತು ವೇದಿಕೆಯ ಮೇಲೆ ಅವರಿಗೆ ಸನ್ಮಾನಿಸ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಸಹಿತ ಒಂದು ಜೋರಾಗಿ ಚಪ್ಪಾಳೆ ಕೊಡೋದ್ರ ಮೂಲಕ ನನಗೆ ಇನ್ನೂ ಈ ಸಂಸ್ಥೆ ಹೆಚ್ಚು ಮುಂದುವರಿಸಬೇಕು. ನಿಜಕ್ಕೂ ಇದು ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಬಹುಶಃ ಈ ಕುತ್ಕೊಂಡಿರುವ ಹಿಂದೆ SSLC ಹೈಯೆಸ್ಟ್ ಬಹುಶಃ ಈ ಛಾಯಾಗ್ರಹಿ ಸನ್ಮಾನ ಮಾಡ್ತಕ್ಕಂಥದ್ದು ಇರಲಿಲ್ಲ. ಇವತ್ತು ಹೆಚ್ಚು ಸಮಾಜ ಈ ತರ ಸಂಸ್ಥೆಗಳ ಕೆಲಸ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದೆ. ಸೊ ಮಕ್ಕಳು ಇವತ್ತು ಏನು ವೇದಿಕೆ ಮೇಲೆ ಬಂದು ಸನ್ಮಾನ ಪಡ್ಕೊಂಡಿದ್ದೀರಾ, ಈ ಸನ್ಮಾನ ನಿಮಗೆ ಇನ್ನೂ ಹೆಚ್ಚು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಹಾಗೆ ಜೀವನದಲ್ಲಿ ಇವತ್ತು ಈ ಸನ್ಮಾನವನ್ನು ಯಾವತ್ತೂ ನೀವು ನೆನಪಿಟ್ಕೊಂಡಿರ್ಬೇಕು ಜೀವನದಲ್ಲಿ. ಹಾಗಾಗಿ ಈ ಸಂಸ್ಥೆ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ, ಈ ಕೆಲಸ ಯಶಸ್ವಿಪೂರ್ಣವಾಗಿ ಸಕ್ರಿಯ ಆಗಬೇಕು ಅಂತಂದ್ರೆ ಭವಿಷ್ಯದಲ್ಲಿ ನೀವು ಸಹಿತ ಈ ಸಂಸ್ಥೆಯ ಸದಸ್ಯರಾಗುವುದರ ಮೂಲಕ ತಾವು ಕೂಡ ಮುಂದಿನ ಭವಿಷ್ಯದಲ್ಲಿ ಕೊಡಬೇಕು ಆಗುವುದರ ಮೂಲಕ ಈ ಸಂಸ್ಥೆಯ ಋಣವನ್ನು ತಾವು ತೀರಿಸಬೇಕು ಅಂತಕ್ಕಂಥ ಅಂಶ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಹಾಗೆಯೇ ಬಹುಶಃ ಶಿಕ್ಷಣಕ್ಕೆ ಮಿಗಿಲಾಗಿರ್ತಕ್ಕಂಥ ಯಾವುದೇ ಮತ್ತೊಂದು ವಸ್ತು ಅಥವಾ ವ್ಯವಸ್ಥೆ ಇಲ್ಲ. ಹಾಗಾಗಿ ಶಿಕ್ಷಣವೇ ಅಂಟಿಲ್ಲ ಆಗಿರೋದ್ರಿಂದ ಇವತ್ತು ಶಿಕ್ಷಣ ವ್ಯವಸ್ಥೆಯೊಳಗೆ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ನೀಡ್ತಾ ಇದೆ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಹುಬ್ಬಳ್ಳಿಯಿಂದ ಬಂದು ಮಕ್ಕಳಿಗೆ ಬರೀ ಶೀಟ್ ಕೊಡೋದಲ್ಲದೆ ಡಿಕ್ಷನರಿ ಕೊಡ್ತಾ ಇದೆ. ಯಾಕಂದ್ರೆ ಅದು ಬಹಳಷ್ಟು ವಿರುದ್ಧವಾಗಿರ್ತಕ್ಕಂಥ ಕೆಲಸ. ಯಾಕಂತಂದ್ರೆ ಬೇರೆ ಏನೇ ವಸ್ತು ಕೊಟ್ಟರು ಬೇಡ ಅಂತ ಪುಸ್ತಕ ಮಾತ್ರ ಅದು ನಿಮ್ಮ ಜೀವನ ಪೂರ್ತಿ ಅವಶ್ಯಕತೆ ಇರ್ತದೆ, ಬಳಕೆ ಆಗ್ತದೆ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಕ್ವಾಲಿಟಿಯೊಳಗೆ ತಾವುಗಳು ಈ ಒಂದು ಸಂಸ್ಥೆ ಕೊಡಮಾಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಅಥವಾ ಒಂದು ತಮ್ಮಗಳಿಗೆ ಪ್ರೋತ್ಸಾಹ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ, ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಪಡೆಯೋದ್ರ ಮೂಲಕ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ತಾವು ನಿರ್ಮಾಣ ಆಗಬೇಕು. ಆ ಮೂಲಕವಾಗಿ ಈ ಸಂಸ್ಥೆ ಸದಸ್ಯರು ಇವತ್ತು ಏನು ಕೆಲಸ ಮಾಡಿದ್ದಾರೆ ಇದಕ್ಕೆ ತಾವು ಕೂಡ ಮುಂದಿನ ಭವಿಷ್ಯದಲ್ಲಿ ಕೈ ಜೋಡಿಸಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡ್ತಕ್ಕಂಥ ಭಗವಂತ ನಿಮಗೆ ಆಶಯ ಕೊಡಲಿ. ಅದೇ ಜೊತೆಗೆ ಇವತ್ತು ಮೊಹಸಿನ್ ಎ ಅಜಮ್ ಮಿಷನ್ ಸಂಸ್ಥೆ ಹಾಗೂ ಅಸ್ಕರಿ ಶೈಕ್ಷಣಿಕ ಸೇವಾ ಅಡಿಗಳಲ್ಲಿ ಇವತ್ತೇನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಸಹಿತ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಇಲಾಖೆಗೆ ಇವರು ತುಂಬಾ ಬೆಂಬಲವಾಗಿದ್ದಾರೆ. ಯಾಕೆಂದ್ರೆ ಮುಂಡಗೋಡ ತಾಲೂಕು ವಾಸ್ತವಿಕವಾಗಿ ಶೈಕ್ಷಣಿಕ ಜಿಲ್ಲೆ ಶಿರಸಿ ಮತ್ತೆ ಕಾರವಾರ ಜಿಲ್ಲೆಗೆ ಹೊಂದಿಕೊಂಡಿದ್ರು ಸಹಿತ ಸ್ವಲ್ಪ ಕಾರವಾರ ಜಿಲ್ಲೆ ಎಲ್ಲ ತಾಲೂಕಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಶಿಕ್ಷಣ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಅದು ಬೇರೆ ಜಿಲ್ಲೆಗಳಿಗೆ ನಮ್ದು ಉತ್ತಮ ಸ್ಥಾನ ಇದೆ. ನಾವು ಇನ್ನು ಬಿಜಾಪುರ ಮತ್ತೆ ಇನ್ನು ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಆದರೆ ಕರಾವಳಿ ಜಿಲ್ಲೆಗಳಿಗೆ ಕಂಪೇರ್ ಮಾಡಿಕೊಂಡು ನಮಗೆ ಸ್ವಲ್ಪ ಹಿಂದುಳಿದಿದೆ. ಬಹುಶಃ ಹಿಂದುಳಿದಿದ್ದನ್ನು ಸರಿಪಡಿಸಲಿಕ್ಕೆ ಈ ಸಂಸ್ಥೆ ನಮಗೆ ಕೈ ಜೋಡಿಸಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು 45 ಜನ ಮಕ್ಕಳು SSLC ಅಬೌವ್ 90% ಪಡ್ಕೊಂಡಿದ್ದೀರಾ. ಮುಂದಿನ ದಿನಗಳಿಗೆ ಇದು ಮಲ್ಟಿಪಲ್ ಆಗಬೇಕು. 90 ಮಕ್ಕಳು ಈ ಸ್ಥಾನವನ್ನು ಪಡ್ಕೊಳ್ಬೇಕು. ಇನ್ನೂ ಹೆಚ್ಚು ನಮ್ಮ ಮುಂಡಗೋಡ ತಾಲೂಕು ಕಾರವಾರದ ಎಲ್ಲ ತಾಲೂಕುಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ಸ್ಪರ್ಧೆಯನ್ನು ಒಡ್ಡಬೇಕು. ಆ ಮೂಲಕವಾಗಿ ನಾವು ಮುಂಡಗೋಡ ತಾಲೂಕು ವಾಸ್ತವಿಕವಾಗಿ ಕರಾವಳಿ ಜಿಲ್ಲೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಸಾಧಿಸಬೇಕು ಅಂತಂದ್ರೆ ನಾವು ಶ್ರಮ ಪಡಬೇಕು. ಅಲ್ಲಿ ಶೈಕ್ಷಣಿಕವಾಗಿ ಪೋಷಕ
ಶಿಕ್ಷಕರೆಲ್ಲ ಬಂದಿದ್ದೀರಾ, ದಯಮಾಡಿ ನಿಮ್ಮ ಮಕ್ಕಳಿಗೆ ಏನು ಆಸ್ತಿ ಮಾಡಬೇಡಿ, ಹೊಲ ಮಾಡಬೇಕು, ಆಸ್ತಿ ಮಾಡಬೇಕು, ಬಂಗಾರ ಮಾಡಬೇಕು, ಮತ್ತೊಂದು ಮಾಡಬೇಕು, ಏನು ಬೇಡ. ಶಿಕ್ಷಣವನ್ನು ಕೊಡಿ, ಖಂಡಿತ ಅವರೇ ದೊಡ್ಡದಾಗಿರ್ತಕ್ಕಂಥ ಆಸ್ತಿ ನಿಮಗೆ ಆಗ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಜವಾದ ಆಸ್ತಿ ಆಗಬೇಕು ಅಂತಂದ್ರೆ ಬಹುಶಃ ಶಿಕ್ಷಣ ಬಿಟ್ಟರೆ ಬೇರೆ ಯಾವುದೂ ಚಾನ್ಸಸ್ ಇಲ್ಲ. ಹಾಗಾಗಿ ಇವತ್ತು 90% ಏನು ಪಡೆದಿದ್ದೀರಾ. ಯಾಕೆಂತಂದ್ರೆ ನಮ್ಮ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಗಳಿಗೇನೆ ಇವರು ಬಂದಿರಬೇಕು. ಇವತ್ತು ಉರ್ದು ಶಾಲೆ ಶಿರ್ಸಿಯ ಮಗು 625ಕ್ಕೆ 625 ತಗೊಂಡಿದ್ದಾರೆ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಹೆಮ್ಮೆ ಪುತ್ರಿ ಅವರು. ಅದೇ ಜೊತೆಗೆ ಸಿದ್ದಾಪುರ ತಾಲೂಕು ಇನ್ನೊಂದು ಮಗು ಬಂದಿದೆ 625ಕ್ಕೆ 600 ಅಂತಕ್ಕಂಥ ವಿದ್ಯಾರ್ಥಿಗಳು. ನಾವು ಮುಂಡಗೋಡ ತಾಲೂಕಿನಲ್ಲಿ ಬರುವ ನೆಕ್ಸ್ಟ್ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನಮ್ಮನ್ನು ಸಹಿತ ಅಂಜುಂಗಳನ್ನ ಇನ್ನು ಹುಟ್ಟಿಸಬೇಕು. 625ಕ್ಕೆ 625 ಇನ್ನೂ ಹೆಚ್ಚು ಮಕ್ಕಳು ನಮ್ಮ ಮುಂಡಗೋಡ ತಾಲೂಕಿನ ಕೊಡುಗೆ ಆಗ್ಬೇಕು. ಇವತ್ತು ಕರಾವಳಿ ಜಿಲ್ಲೆಗೆ ವರ್ಷ ನಮ್ಮ ಮುಂಡಗೋಡ ತಾಲೂಕು ಅಷ್ಟೊಂದಾಗಿ ಕೊಡುಗೆ ಕೊಟ್ಟಿಲ್ಲ ಅಂತ ಅಂದ್ಕೊಂಡ್ರು ಸಹಿತ ಬೇರೆ ಜಿಲ್ಲೆ ಕಂಪೇರ್ ಮಾಡಿದಾಗ ನಾವು ಒಳ್ಳೆ ಸ್ಥಾನದಲ್ಲಿ ಇದ್ದೇವೆ. ಮುಂದಿನ ಭವಿಷ್ಯದಲ್ಲಿ ನಾವು ಶಿರ್ಸಿ ಸಿದ್ದಾಪುರ ಅಂತಕ್ಕಂಥ ಒಳ್ಳೆ ಶೈಕ್ಷಣಿಕ ಮುಂದುವರೆದಿರ್ತಕ್ಕಂಥ ತಾಲೂಕುಗಳಿಗೆ ನಾವು ಸ್ಪರ್ಧೆನ ಒಡ್ಡೋಣ. ಆ ಮೂಲಕವಾಗಿ ಮುಂದಿನ ವರ್ಷದೊಳಗೆ ಈ ಸಂಸ್ಥೆಯವರಿಗೆ ನಾವು ಯಾಕೆ ಸ್ಟಾರ್ಟ್ ಮಾಡಿದೀವಿ ಅನ್ಬೇಕು. ಅಂದ್ರೆ ಇನ್ನೂ ಹೆಚ್ಚು ಮಕ್ಕಳು ಈ ಲಾಭವನ್ನು ಪಡೆದುಕೊಂಡ್ರೆ ಇದು ಇನ್ನೂ ಸಮಾಜಕ್ಕೆ ಉಪಯೋಗಕಾರಿ ಆಗ್ತದೆ. ಬಹುಶಃ ಹಾಗೆ ಅನ್ಕೊಳ್ಳಲ್ಲ ಅಂತ ಭಾವಿಸ್ತಾರೆ. ಯಾಕಂತಂದ್ರೆ ಅವರು ತುಂಬಾ ಖುಷಿಯಾಗಿ ಬಂದಿದ್ರು. ನಾನು ಆಫೀಸಿಗೆ ಬಂದು ಮಾತಾಡ್ತಾರೆ, ನಿಜವಾಗ್ಲೂ ನನಗೆ ಹೃದಯ ತುಂಬಿ ಬಂದು ಅವ್ರು ಮಾತಾಡ್ತಕ್ಕಂಥ ಮಾತು. ಯಾಕೆಂತಂದ್ರೆ ಆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಸಹಿತ ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಅವ್ರು ಅಷ್ಟೇ ಅಲ್ಲ, ಸಮಾಜ ಎಲ್ಲ ಬಾಂಧವರನ್ನು ಸಹಿತ ತೊಡಗಿಸ್ಕೊಳಿಸಿದ್ದಾರೆ. ನೀವು ಬಂದು ಇದಕ್ಕೆ ಮಕ್ಕಳಿಗೆ ಸಹಾಯ ಮಾಡೋಣ. ಯಾಕಂದ್ರೆ ಕಾಲಗಳಿಗೆ ಬೇರೆ ಸಾಕಷ್ಟು ಬೇಡಿಕೆಗಳು ಇರ್ತವೆ. ಆದ್ರೆ ಮಕ್ಕಳನ್ನ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಮುಂದಿನ ಭವಿಷ್ಯ ಖಂಡಿತವಾಗೂ ಸಹಿತ ಒಳ್ಳೇದಾಗ್ತದೆ. ಆ ನಿಟ್ಟಿನೊಳಗೆ ಈ ಸಮಾಜದ ಎಲ್ಲ ಬಾಂಧವರನ್ನು ಸಹಿತ ನಾನು ಆಭಾರಿಯಾಗಿದ್ದೇನೆ. ಅಂದ್ರೆ ಧರ್ಮಾತೀತವಾಗಿ ಬಹುಶಃ ನಾವು ಅನ್ಕೋಬಹುದು, ಆ ಮುಸ್ಲಿಂ ಧರ್ಮದ ಬಹುಶಃ ಮುಸ್ಲಿಂ ಮಕ್ಕಳಿಗೆ ಅಷ್ಟೇ ಬಹುಮಾನ ಕೊಟ್ಟಿದ್ರೆ ಬಹುಶಃ ವೇದಿಕೆ ಬದಲಾಗ್ತಿತ್ತು. ಎಲ್ಲ ಧರ್ಮದವರು ಯಾವುದೇ ಜಾತಿ ಜನಾಂಗದ ತಾರತಮ್ಯ ಮಾಡದೆಯ ಯಾವ ಮಗು ಎಲ್ಲೋ 90% ಬಂದಿದೆ ಆ ಎಲ್ಲ ಮಕ್ಕಳು ವೇದಿಕೆಗೆ ಕರೆಸಿದ್ದಾರೆ ಅಂತಂದ್ರೆ ಎಲ್ಲ ಧರ್ಮದವರು ಸಹಿತ ನಾವು ಕೂಡ ಪಾಲನೆ ಮಾಡಬೇಕು. ನಮ್ಮನ್ನು ಸಹಿತ ಧರ್ಮಾತೀತವಾಗಿರ್ತಕ್ಕಂಥ ಭಾವ, ಧರ್ಮಾತೀತವಾಗಿರ್ತಕ್ಕಂಥ ಯೋಚನೆ, ವಾಸ್ತವಿಕವಾಗಿ ಒಳ್ಳೆಯದನ್ನ ಮಾತ್ರ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತಂದ್ರೆ ಬಹುಶಃ ಈ ಸಂಸ್ಥೆಯಿಂದ ನಾವೆಲ್ಲ ಕಲಿಬೇಕಾಗಿದೆ. ಹಾಗಾಗಿ ಈ ಸಂಸ್ಥೆ ಬಹುಶಃ ಇವತ್ತು ನಾನು ಖಂಡಿತ ಅನ್ಕೊಳ್ತೇನೆ, ಪ್ರವಾದಿ ಮಹಮ್ಮದ ಇವತ್ತು ತುಂಬಾ ಖುಷಿಯಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಸಮಾಜದ ಬಾಂಧವರು ಇವತ್ತು ಎಲ್ಲ ಧರ್ಮದ ಮಕ್ಕಳನ್ನು ವಾಸ್ತವಿಕವಾಗಿ ಯಾವ ಮಕ್ಕಳಿಗೆ ಜ್ಞಾನ ಇದೆಯೋ, ಯಾವ ಮಕ್ಕಳು ಸಾಧನೆ ಮಾಡಿದವರು ಶಾಲೆ ಒಳಗೆ ಅಂತ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ತುಂಬಾ ತೃಪ್ತಿಯಾಗಿದ್ದಾರೆ. ಇವತ್ತು ಬಹುಶಃ ತೃಪ್ತಿತರ ಬರುವ ದಿನಗಳಲ್ಲಿ ಬಹುಶಃ ಈ ಮುಂಡಗೋಡ ತಾಲೂಕಿನ ಎಲ್ಲ ವಿದ್ಯಮಾನಗಳಿಗೂ ಸಹಿತ ಎಲ್ಲ ಮಕ್ಕಳಿಗೂ ಸಹಿತ ಒಳ್ಳೇದಾಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ನಿಟ್ಟಿನೊಳಗೆ ಬಹುಶಃ ನನ್ನನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಎರಡು ಮಾತು ಬಹುಶಃ ನಾನು ಮೊದಲಿಗೆ ಹೇಳಬೇಕಿತ್ತು, ಕ್ಷಮೆ ಯಾಚಿಸ್ತೇನೆ. ಮೊದಲಿಗೆ ಬರಬೇಕಿತ್ತು, ಅಗತ್ಯವಾಗಿ ನಾನು ಹುಮ್ಮಚ್ಚಿಗೆ ಶಾಲೆ ಮತ್ತೆ ಬೆಳಗಾವಿ ಶಾಲೆಗೆ ಹೋಗಲೇಬೇಕಾಗಿರೋ ಕಾರ್ಯಕ್ರಮ ಆಗಿದ್ದರಿಂದ ಸ್ವಲ್ಪ ತಡವಾಯಿತು. ಆದಾಗ್ಯೂ ಸಹಿತ ನನಗೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದೀರಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಹಾಗಾಗಿ ಇದನ್ನ ಎಲ್ಲಾ ಪೋಷಕರು, ಎಲ್ಲಾ ಮಕ್ಕಳು ಸಹಿತ, ಸರ್ವಧರ್ಮದವರು ಸಹಿತ ಇದನ್ನ ಪಾಲನೆ ಮಾಡಬೇಕು, ಇದನ್ನ ಪ್ರೋತ್ಸಾಹಿಸಬೇಕು. ಈ ಧರ್ಮದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಸಹಿತ ಮಾಡಬೇಕು ಅಂತಕ್ಕಂಥ ಪ್ರೋತ್ಸಾಹ ನಮ್ಮಲ್ಲೆಲ್ಲ ಬರಬೇಕು ಅಂತಕ್ಕಂಥ ಅಂಶವನ್ನ ಹೇಳ್ತಾ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ವೈಯಕ್ತಿಕವಾಗಿ ಮುಂಡಗೋಡ ತಾಲೂಕಿನ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ, ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ತೆ ಸರ್. ನಮಸ್ತೆ. ಕಮಿಟಿ ನಡೀತಾ ಇದೆ. ಈ ಕಮಿಟಿಗೆ ತಾವೆಲ್ಲರೂ ನಮ್ಮ ಮಾತಿಗೆ ಬೆಲೆಗಳನ್ನು ಕೊಟ್ಟು ತಮ್ಮ ಅಮೂಲ್ಯವನ್ನು ಸಮಯವನ್ನು ತಗೊಂಡು ಇಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಚಂದಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾವು ಹೃದಯಪೂರ್ವವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗೆ ಈ ಎಲ್ಲ ಮಕ್ಕಳು ಇವತ್ತು ನಾವು ಏನು ಮಕ್ಕಳನ್ನು ಬಹುಮಾನ ಕೊಟ್ಟಿದ್ದೇವೆ, ಆ ಬಹುಮಾನ ಅದೇನು ವ್ಯಾಲ್ಯೂಬಲ್ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಈ ಮಕ್ಕಳನ್ನು ನಾವು ಸ್ಟೇಜ್ ಮೇಲೆ ಕರೆಸಿ ಅವರನ್ನು ಪ್ರೋತ್ಸಾಹಿಸುವಂತ ನಮ್ಮ ಉದ್ದೇಶ ಇಷ್ಟೇ ಇತ್ತು. ಏನು ಈ ಮಕ್ಕಳ ಮುಂದೆ ನಮ್ಮ ದೇಶದ ಉನ್ನತ ನಾಗರಿಕರಾಗಲಿ, ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ನಾಗರಿಕರಾಗಲಿ ಅಂತೇಳಿ ನಮ್ಮ ಇದು ಒಂದು ಸಣ್ಣ ಉದ್ದೇಶ ಇತ್ತು. ಈ ಉದ್ದೇಶಕ್ಕೆ ತಾವೆಲ್ಲರೂ ನಮ್ಮ ಮುಡೋಡಿನ ತಹಸೀಲ್ದಾರ್ ಸಾಹೇಬರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಎಜುಕೇಶನ್ ಡಿಪಾರ್ಟ್ಮೆಂಟ್ BO ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಬಂದು ಈ ನಮ್ಮ ಹಾಗೂ ಈ ಮುದ್ದು ಮಕ್ಕಳು ಹಾಗೂ ಅವರ ಪಾಲಕರು ಎಲ್ಲರೂ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಚಂದಗೊಳಿಸಿದ್ದಕ್ಕೆ ತಮ್ಮೆಲ್ಲರೂ ನಾನು ನಮ್ಮ ಕಮಿಟಿ ವತಿಯಿಂದ ಹೃದಯಪೂರ್ವವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಇಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ತಾವೆಲ್ಲರಿಗೂ ಅಲ್ಲಿ ಊಟದ ವ್ಯವಸ್ಥೆನೂ ಇದೆ. ತಾವೆಲ್ಲರೂ
ಊಟ ಮಾಡಿಕೊಂಡು ಹೋಗಬೇಕನ್ನು ತಮ್ಮಲ್ಲೇ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.